ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟು ಸಖತ್ತಾಗಿ ಸದ್ದು ಮಾಡ್ತಿದ್ದಾರೆ. ಹೌದು, ಕೇವಲ 4 ವಾರದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹೀಗಿರುವಾಗ ಅಶ್ವಿನಿ ಗೌಡ ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದಿದ್ರು. ಆದರೆ ಅವರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಅವರಿಗೆ ಇನ್ನೂ ಕೂಡ ಬುದ್ಧಿ ಬರುವುದೇ ಇಲ್ಲ. ಏಕೆಂದರೆ ದುಡ್ಡು ಇದೆ ಎಂಬ ಅಹಂಕಾರ. ಹೌದು, ರಕ್ಷಿತಾ ಶೆಟ್ಟಿ ಫೈನಲ್ಗೆ ಹೋಗುತ್ತಾರೆ ಎಂದು ಅವಳನ್ನೇ ಟಾರ್ಗೆಟ್ ಮಾಡುತ್ತಾ ಇದ್ದಾರೆ. ಅವಳು ಎಷ್ಟು ಚೆನ್ನಾಗಿ ಆಡಿದ್ರು ಅವಳಿಗೆ ಕಳಪೆ ಪಟ್ಟ ಕೊಡುತ್ತಾ ಇದ್ದಾರೆ. ನಟ ಗಿಲ್ಲಿಯೂ ಕೂಡ ತಮಾಷೆಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆಯುತ್ತಾ ಇದ್ದಾನೆ. ನನ್ನತ್ರ 5,000 ಸೀರೆ ಇದೆ ಎಂದು ಅಶ್ವಿನಿ ಗೌಡ ಗಿಲ್ಲಿಗೆ ಹೇಳುತ್ತಾರೆ. ಅದಕ್ಕೆ ಗಿಲ್ಲಿ ನನಗೆ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಎಂದು ಹೇಳಿದ್ದಾನೆ. ಈ ಮಾತು ಕೇಳಿ ಅಶ್ವಿನಿ ಗೌಡ ಶಾಕ್ ಆಗಿದ್ದಾರೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದ್ರು ಕೂಡ ಇನ್ನೂ ಸರಿಯಾಗಿಲ್ಲ, ಇನ್ನು ನನ್ನ ಮಾತು ಎಲ್ಲಿ ಕೇಳ್ತಿ ಎಂದು ರಘು ಅವರು ಅಶ್ವಿನಿ ಗೌಡ ಅವರಿಗೆ ಹೇಳಿದ್ದಾರೆ. ಇದಕ್ಕೆ ಅಶ್ವಿನಿ ಗೌಡ, ನನಗೆ ಕ್ಲಾಸ್ ನೀನು ಏನು ತೆಗೆಯುವುದು, ನಾನೇ ನಿನಗೆ ಕ್ಲಾಸ್ ತೆಗೆಯಬೇಕು, ನಾನು ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು ನಿನಗೆ ಗೊತ್ತಾ ಎಂದು ಅಶ್ವಿನಿ ಹೇಳಿದ್ದಾರೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರಲು ಯೋಗ್ಯತೆ ಕೂಡ ಇಲ್ಲ. ಅದೆಷ್ಟು ಯೋಗ್ಯವಾದವರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಗಿಲ್ಲಿ ಒಂದು ಮಾತು ಕೂಡ ಹೇಳಿದ್ದಾನೆ, ನಾನು ನಿಮ್ಮ ಎಲಿಮಿನೇಷನ್ ನೋಡದೆ ನಾನು ಮನೆಯಿಂದ ಹೊರಗೆ ಹೋಗಲ್ಲ ಎಂದು ಅಶ್ವಿನಿಗೆ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.